ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗದ್ರಿ? ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ಮಂತ್ರಾಲಯದಿಂದ ಬಂದ ನೆಕ್ಸ್ಟ್ ಡೇ ಮಾಡ್ತಾರೋಂತಹ ವ್ಲಾಗ್ ಇದು. ಅರ್ಲಿ ಮಾರ್ನಿಂಗು ಅನ್ವಿತನ ಹಾಸ್ಟೆಲಿಗೆ ಕಳಿಸೋದೈತಿ ಅಂತೇಳಿ ಸೊ ಬೆಳಗ್ಗಿನ ಎದ್ದು ರೆಡಿಯಾಗಿ ಈಗ ಹೊರಟೀವಿ. ಬರೀ ಇವತ್ತಿನ ಈ ಡೇ ಬ್ಲಾಗ್ ಹೆಂಗೆ ಹೋಗುತ್ತೆ ಏನೋ ಅಂತ ನೋಡೋಣಂತ. ಅದಕ್ಕೂ ಮೊದಲು ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡಲೇ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಮತ್ತೆ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ. ನಾವೆಲ್ಲರೂ ಹೋಗುವಾಗ ಅಮ್ಮ ಇನ್ನೂ ಮಲ್ಕೊಂಡಿದ್ಲು, ತಮ್ಮನೂ ಮಲಗಿದ್ದ. ಸೊ ಹೊರಡುವಾಗ ಅಮ್ಮನ ಎಬ್ಬಿಸಿ ಆಶೀರ್ವಾದ ತೊಗೊಂಡು ಈಗ ಹೊರಟ್ವಿ. ನಾನು, ಅನ್ವಿತಾ, ಅರ್ವಿನ್ ಆ್ಯಂಡ್ ಹಸ್ಬೆಂಡ್. ಸೊ ಈಗ ಬಸ್ನಾಗ ಹೊರಟೀವಿ. ನೋಡ್ತಾ ಇರ್ಬೋದು, ಆಲ್ರೆಡಿ ನಾವು ಬಸ್ ಸ್ಟಾಪಿಗೆ ಬರುವಾಗ ಬಸ್ ರೆಡಿಯಾಗಿ ನಿಂತಿತ್ತು. ಸೊ ಬರೋಣ ಹತ್ತಿದ್ವಿ, ಎಲ್ಲ ಸೀಟೆಲ್ಲ ಫುಲ್ ಆಗಿದ್ವು. 1-2 ಸೀಟ್ ಅಷ್ಟ ಖಾಲಿ ಇದ್ವು. ಅಲ್ಲೊಂದಿಬ್ರು ಇಲ್ಲೊಂದಿಬ್ರು ಕುಂತಿದ್ವಿ. ಸೊ ಆನಂತರ ಸೀಟ್ ಖಾಲಿ ಆಗಿಂದ ಈಗೆಲ್ಲರೂ ಒಂದೇ ಕಡೆ ಕುಂತೇವಿ. ಈ ಸಲ ಅನ್ವಿತನ ಹಾಸ್ಟೆಲಿಗೆ ಕಳಿಸ್ಬೇಕಾದ್ರೆ ಸ್ವಲ್ಪ ಜಲ್ದಿನ ಅರ್ಲಿ ಮಾರ್ನಿಂಗ್ ಎದ್ದು ಜಲ್ದಿನ ಹೊಂಟೇವಿ. ಅಂದ್ರೆ ನೈಟಲ್ಲಿ ಮುಟ್ಟುತ್ತಲೇ ಭಾಳ ಒಂದು ಮಿಡ್ನೈಟ್ ಹಿಂಗೆ ಆಗಿಬಿಡ್ತೈತಿ. ಸೊ ಹಂಗಾಗಿ ಒಂದು ಸ್ವಲ್ಪ ರಾತ್ರಿ ಒಂದು 9-10 ಗಂಟೆನೊಳಗೆ ರೀಚ್ ಆಗೋನು ಅಂತಂದ್ರೆ ಜಲ್ದಿನ ಬಿಟ್ಟೇವಿ ಈ ಜಾಗ. ಮೊದಲ ಒಂದು 5-6 ದಿನ ಲೇಟ್ ಆಗೈತಿ ಅನ್ವಿತನ ಹಾಸ್ಟೆಲಿಗೆ ಕಳಿಸೋದು. ನಾವು ವಾರ್ಡನ್ ಮೇಡಮ್ಗೆ ಕಾಲ್ ಮಾಡಿ ಹೇಳಿದ್ವಿ, ಒಂದು 5-6 ದಿನ ಲೇಟ್ ಆಗುತ್ತೆ ಮೇಡಮ್ ಅಂತೇಳಿ. ನೋಡ ಅರಿವಿನ ನಾಷ್ಟ ಮಾಡಕ್ಕೆ ಒಳ್ಳೆಂದ ಒಳ್ಳೆಂತ ಅವ್ನು ಮಾಡ್ಯಾನ ಬಸ್ನಾಗ. ಆಯ್ತು. ಆಗ ನಾವು ಮಮ್ಮಿ ನಾವು ಇಬ್ಬರ ಮಾಡ್ಬೇಕು. ಈಗ ಅನಿತಾ ಮಾಡವು ಬೇಡ, ಸ್ವಲ್ಪ ಮಾಡ್ಯಾವ ನಾಷ್ಟ. ಸೊ ಮನೆಯಿಂದನೇ ನಾಷ್ಟ ಮಾಡ್ಕೊಂಡು ಬಂದಿದ್ವಿ. ಪಲಾವು. ಇಲ್ಲಿ ಬಸ್ಸು ಒಂದು ಸ್ವಲ್ಪ ರಿಪೇರಿ ಐತಿ, ರಿಪೇರಿ ಮಾಡಿಸ್ಕೊಂಡು ಬರ್ತೀವಿ ಅಂತೇಳಿ ಫುಲ್ ಬಸ್ನಾಗ ಇರೋರು ಎಲ್ಲರನ್ನೂ ಬಸ್ ಸ್ಟಾಪ್ನಾಗ ಇಳಿಸಿ ಸೊ ಒಂದು 1/2 ಅವರ್ ಆಗತ್ತೆ ಅಂತ ಹೇಳಿದ್ರು. ಹಾಗಾಗಿ ಇಲ್ಲೊಂದು ಬಸ್ ಫುಲ್ ಖಾಲಿ ನಿಂತಿತ್ತು, ಅಲ್ಲೇ ಕುಂತು ನಾಷ್ಟ ಮಾಡಿದ್ರೆ ಆಯ್ತು ಅಂತೇಳಿ ನಾಷ್ಟ ಮಾಡಿದ್ವಿ ಎಲ್ಲರೂ. ಆ ಬಸ್ನಾಗನ ಅರಿವಿನಾಗ ನಾಷ್ಟ ಕೊಟ್ಟಿದ್ದೆ. ಹಸುವಾಗಿತ್ತು ಕೊಡು ಮಮ್ಮಿ ಅಂತ ಅಂದ, ಕೊಟ್ಟೆ, ಊಟ ಮಾಡಿದೆ. ಆ್ಯಂಡ್ ಅನಿತಾ ಫಸ್ಟು ಒಲ್ಲೆ ಅಂತ ಅಂದ್ಲ. ಆನಂತರ ನಾವು ಎಲ್ಲರೂ ಊಟ ಉಣ್ಣೋದು ನೋಡಿ ಸೊ ಆಕಿನೂ ಸ್ವಲ್ಪ ಊಟ ಉಣ್ಲು ನೋಡ್ರಿ. ಸೊ ಈಗ ನೋಡ್ತಿರ್ಬೋದು ಸಮುದ್ರ ಎಷ್ಟು ಚಂದ ಮಸ್ತಾಗಿ ಕಾಣಕಂತೈತಿ ಅಂತೇಳಿ. ಸೊ ಅನ್ವಿತನ ಹಾಸ್ಟೆಲಿಗೆ ಕಳಿಸ್ಬೇಕಾದ್ರೆ ಸಮುದ್ರ ವ್ಯೂ ಅಂತೂ ನೋಡಕ್ಕೆ ಕಾಯ್ತಿರ್ತೀವಿ ನಾವಂಕರ. ಸೊ ಅಷ್ಟು ಮಸ್ತಾಗಿರ್ತೈತಿ. 1-2 ಸಮುದ್ರನ ಬರ್ತಿದ್ದಂಗೆ ಅದಾವ ಅಂತಂದು ಕಾಣುತ್ತೆ ನನಗೆ ನೆನಪಿದ್ದಂಗೆ. ಆ್ಯಂಡ್ ನೀವೆಲ್ಲರೂ ಕೇಳ್ತಿರ್ತೀರಿ ಅನ್ವಿತನ ಎಲ್ಲಿ ಹಾಕಿರಿ ಹಾಸ್ಟೆಲಿಗೆ ಅಂತಂದು ಕಮೆಂಟ್ ಮಾಡಿ ಸಹ ಕೇಳಕ್ಕಂತಿದ್ರಿ, ಎಲ್ಲಿ ಹಾಕಿರಿ ಹೇಳ್ರಿ ಅಕ್ಕ ಅಂತೇಳಿ. ಸೊ ನಾವು ಈಗ 1 ವರ್ಷ ಹಾಕಿ, ಬಟ್ ಹಾಸ್ಟೆಲ್ ಹೆಸರೆಲ್ಲ ಹೇಳಂಗಿಲ್ಲ, ಹೇಳಿದ್ರೆ ಅಷ್ಟು ಸೇಫ್ನೂ ಅಲ್ಲ ಸೋಷಿಯಲ್ ಮೀಡಿಯಾದಾಗ ಹೇಳೋದು. ಸೊ ಹಾಗಾಗಿ ಆ್ಯಂಡ್ ಇನ್ನೊಂದೇನಂದ್ರೆ ನಾವು ಈಗ ಹಾಕೀವಿ, ಒಬ್ಬೊಬ್ರದ್ದು ಒಪಿನಿಯನ್ ಒಂದೊಂದು ರೀತಿಯಾಗಿರ್ತೈತಿ. ಅವಾಗ ಹಾಸ್ಟೆಲ್ ನೇಮ್ ಹೇಳಿದೆ ಅಂತ ಅಂದ್ರೆ ಒಬ್ಬರು ಪಾಸಿಟಿವ್ ಆಗು ಮಾತಾಡ್ತಾರೆ, ಇನ್ನು ಕೆಲವರು ನೆಗೆಟಿವ್ ಆಗು ಮಾತಾಡ್ತಾರೆ. ಸೊ ಅವ್ರವ್ರಿಗೆ ಬಿಟ್ಟಿದ್ದದು. ಒಬ್ಬರಿಗೆ ಚಲೋ ಅನಿಸಿದ್ರೆ ಇನ್ನೊಬ್ಬರಿಗೆ ಚಲೋ ಅನ್ಸಂಗಿಲ್ಲ. ಜೀವನ ಅಂದಿಂದ ಎಲ್ಲರದು ಒಪಿನಿಯನ್ ಒಂದೇ ರೀತಿ ಇರುತ್ತೆ ಅಂತಂದು ಹೇಳಕ್ಕೆ ಬರೋಂಗಿಲ್ಲ. ನನ್ನ ಮಗಳಿಗೆ ಹಾಸ್ಟೆಲಿಗೆ ಹೋಗೋಕ್ಕಂತ 1 ವರ್ಷ ಆಯಿತು. ನನ್ನ ಮಗಳ ಜೊತೆನ ಇದ್ದ ಒಂದು ಹುಡುಗಿ ರೂಮ್ಮೇಟ್, ಅವರಿಗೆ ಚಲೋ ಅನಿಸಿಲ್ಲ. ಸೊ ಅವರು ಅಡ್ಮಿಷನ್ ಮಾಡಿ 1 ತಿಂಗಳನ್ನ 2 ತಿಂಗಳಿಗಿನ TC ಕಿತ್ಕೊಂಡು ಹೋದ್ರು. ನಾವು ಸೇರಿಸಿರೋ ಹಾಸ್ಟೆಲ್ ಹೆಂಗೈತೆ ಅಂತಂದ್ರೆ ಒಂದ್ಸಲ ಅಡ್ಮಿಷನ್ ಮಾಡಿ ಹಾಸ್ಟೆಲಿಗೆ ಸೇರಿಸಿಂದ ಸೊ ನಮ್ಮ ಜೊತೆನ ಕಳ್ಸಂಗಿಲ್ಲ, ಅಷ್ಟು ಸ್ಟ್ರಿಕ್ಟ್ ಐತಿ. ಭಾಳ ಅಂದ್ರೆ ಭಾಳ ರೂಲ್ಸ್ ಇದಾವೆ ಅಂತಂದು ಹೇಳ್ಬೋದು. ಅದು ಸಂಡೇ ಅಷ್ಟೇ 1 ತಾಸು ಅಥವಾ 2 ತಾಸು ಅಷ್ಟೇ ತಂದೆ ತಾಯಿ ಜೊತೆ ಅಷ್ಟೇ ಮತ್ತು ಹೊರಗೆ ಬಿಡ್ತಾರೆ. ಮತ್ತು ಮನೆಯವರು ಬೇರೆ ಯಾರಾದರೂ ರಿಲೇಷನ್ಸ್ ಹಿಂಗೆ ಬಂದ್ರೆ ಅವ್ರ ಜೋಡಿ ಕಳ್ಸಂಗಿಲ್ಲ. ಸೊ ಇದು ಒಂದು ರೀತಿ ಒಳ್ಳೇದನ್ನ ಹೇಳಬೇಕು ಅಂತಂದ್ರೆ ನಮ್ಮ ಮಕ್ಕಳು ಸೇಫ್ ಆಗಿರ್ತಾರೆ ಅಂತ ನಾವೊಂದು ಧೈರ್ಯದ ಮ್ಯಾಗ ಇರ್ಬೋದು. ಬಟ್ ಅದು ಕೆಲವರು ಅಷ್ಟೊಂದು ಸ್ಟ್ರಿಕ್ಟ್ ಕೆಲವ್ರಿಗೆ ಇಷ್ಟ ಆಗಂಗಿಲ್ಲ. ಸ್ಟಾರ್ಟಿಂಗ್ 1 ವರ್ಷ ನಮಗೂ ಸ್ವಲ್ಪ ಕಷ್ಟ ಅನ್ನಿಸ್ತು, ಬಟ್ ಆಮೇಲೆ ಹೊಂದ್ಕೊಂಡ್ವಿ. ಅದು ನಮ್ಮ ಮಕ್ಕಳಿಗೂ ಒಳ್ಳೇದಕ್ಕಲ್ಲ ಬಿಡ ಅಂತೇಳಿ. ಸೊ ಅದ ಹೇಳಿದ್ನಲ್ಲ, ಒಬ್ಬೊಬ್ರದ್ದು ಮೈಂಡ್ಸೆಟ್ ಒಂದೊಂದು ರೀತಿಯಾಗಿರ್ತೈತಿ. ನಾವು ಹಾಸ್ಟೆಲಿಗೆ ಸೇರಿಸ್ಬೇಕಾದ್ರೆ ಎಲ್ಲ ಕಡೆ ನಮಗೆ ಗೊತ್ತಿರೋರ ಕಡೆ ಎಲ್ಲ ವಿಚಾರಿಸಿದಾಗ ಎಲ್ಲೂ ನೆಗೆಟಿವ್ ಆಗಿ ಯಾರೂ ಮಾತಾಡಿಲ್ಲ, ಪಾಸಿಟಿವ್ ಆಗೇ ಮಾತಾಡ್ಯಾರ. ಸೊ ಹಾಗಾಗಿ ಹಾಕೇವಿ. ನಮ್ಮ ಚಟ್ನಿ ಇಲ್ಲ, ಇದು ಖಾರ ಐತೆ, ಹಂಗೈತೆ ಖಾರ ಐತೆನ ಊಟ ಇರಲಿಲ್ಲ ಇಲ್ಲಿ. ಸೊ ನೋಡ್ರಿ ಫ್ರೆಂಡ್ಸ್, ಈಗ ನೆಕ್ಸ್ಟ್ ರೂಮಿಗೆ ಹೋಗ್ಬೇಕು.
ನಮ್ಮದು 1 ನಿಮಿಷ 2 ನಿಮಿಷ ಬರುತ್ತೆ ಟ್ರೈನ. ಅನಿತಾ ಸ್ವಲ್ಪ ಎಷ್ಟು ತಾಸು ಹೋಗ್ತೀವಿ ಈಗ ಟ್ರೈನಾಗ? ಮತ್ತು ಬಸ್ಸಿಗೆ ಹೋಗ್ಬೇಕನ? ಹಾಂ ಬಸ್ಸಿಗೆ ರೀ ಫಡ್ ಅಂತನ ಯವ್ವ ಫಡ್ ಅಂತ ನೋಡಲ್ಲ ಒಂದು. ನಾನು 1 ನಿಮಿಷ 2 ನಿಮಿಷ ಬರುತ್ತೆ ಟ್ರೈನ. ಟ್ರೈನ್ ಬಂತು? ಎಷ್ಟು ತಾಸು ಬೇಕು ಹೋಗಕ್ಕೆ? ಇತ್ತ ಬಾ ಅರವಿಣ ಹಿಂದಕ್ಕೆ. ಹೋ ಅರವಿನ್ ಹಿಂದಕ್ಕೆ ಬಾ. ಎಷ್ಟು ತಾಸು ಬೇಕು ಇಲ್ಲಿಂದ ಹೋಗಕ್ಕೆ? ಮತ್ತೆ ಬಸ್ಸಿಗೆ ಹೋಗ್ಬೇಕು 2 ತಾಸು ಸಂಬಂಧ. ನಾವು 105 ಕಿಲೋಮೀಟ್ರ್ ನೀವು ಟೈರ್ಡ್ ಹಾಕಿದ್ದೆ ಇದ್ರಾಗ 105 ಕಿಲೋಮೀಟ್ರ್ ಹೋಗುತ್ತಾ ಎಷ್ಟಂದ್ರೆ 3 ನಾವು ದಾಟಿಲ್ಲ ಇನ್ನು 3 ಅಷ್ಟು ಹೋದಾಗ 105 ಕಿಲೋಮೀಟ್ರ್ ಟ್ರೈನ್ ಹತ್ತಿದೀಗ ನೀರು ಬರ್ಕೊಂಡಿರ್ತಾರೆ. ಅರವಿಂದ್ ಹಾಯ್ ಈಗ ಟ್ರೈನ್ಗೆ ಟ್ರೈನ್ ಅಂದಿಲ್ಲ ಟ್ರೈನ್ ಹತ್ತೀವಿ ಈಗ ಹೌದಲ್ಲ? ಹಾಂ ನಾವು 3 ಜನ ಒಳಗೆ ಬರುವಾಗ ನೀನು ಕಳಿಸಿ ಹೌದಲ್ಲ? ಟ್ರೈನಾಗಂತೂ ಫುಲ್ ಸೀಟ್ ಖಾಲಿ ಇದ್ವು. ಸೊ ಸೀಟ್ ಖಾಲಿ ಅದಾವಲ್ಲ ಅಂಥೇಳಿ ಇವಾಗ ಮಲ್ಕೊಂಡಿನಿ. ನನಗೂ ಒಂದು ರೀತಿ ಫುಲ್ ಟಯರ್ಡ್ ಫೀಲ್ ಅನ್ನಿಸ್ದಂಗಾಗಿ ತಲೆ ಎಲ್ಲ ಫುಲ್ಲು ನೋವು ಹಾಕಂತಿತ್ತು. ಮಲ್ಕೊಂಡ್ರೆ ಆಯಿತು ಒಂದು ಸ್ವಲ್ಪ ಹೊತ್ತು ಅಂತೇಳಿ ಮಲ್ಕೊಂಡೆ. ಅನ್ವಿತನೂ ಇವಾಗ ತಲೆ ಒತ್ತಕ್ಕಂತಾರ. ಜಂಡು ಬಾಮ್ ಏನೂ ತಂದಿಲ್ಲ. ಸ್ವಲ್ಪ ಜಂಡು ಬಾಮ್ದು ಹಚ್ಚಿದ್ರೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಫೀಲ್ ಅನಿಸೋದು. ಬಟ್ ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಒಂಚೂರು ಚೆನ್ನಾಗಿ ನಿದ್ದೆ ಮಾಡಿದ್ರೆ ಅವಾಗ ಸ್ವಲ್ಪ ಆರಾಮ ಅನ್ಸುತ್ತೆ. ಮಲ್ಕೊಂಡು ಒಂದು 15 ನಿಮಿಷನೂ ಆಗಿಲ್ಲ ಹೇಳಬೇಕು ಅಂತ ಅಂದ್ರೆ. ಮತ್ತೆಲ್ಲ ಜನ ಬಂದರು. ಫುಲ್ ಟ್ರೈನೆಲ್ಲ ಫುಲ್ ಆಯಿತು. ಎದ್ದು ಕೂತ್ಕೊಂಡೆ. ಸೊ ಈಗ ನೋಡ್ರಿ ಈವ್ನಿಂಗು ಸೂರ್ಯ ಮುಳುಗೋ ಟೈಮು. ಸೊ ಮೋಡಗಳೆಲ್ಲ ನೋಡ್ತಿರ್ಬೋದು ಎಷ್ಟು ಚೆಂದ ಕಾಣಕಂತಾವ ಅಂತೇಳಿ. ಈಗ ಕಿಟಕಿ ಕಡೆ ಕೂತ್ಕೊಂಡೆ. ಅವರು ಅನ್ವಿತರನ್ನಿಬ್ರು ಆಡಕ್ಕಂತಿದ್ರು ಅವ್ರ ಗದ್ದಲದೊಳಗೆ. ಸೊ ನಾನು ಈಗ ಒಂದು ಸ್ವಲ್ಪ ಹೊರಗಿನ ಗಾಳಿ ಹವಾಸರಿ ತೊಗೊಳಕ್ಕಂತೀನಿ. ಗ್ರೀನರಿ ಅಂಕರ್ ಏನು ಮಸ್ತಾಗಿರುತ್ತೆ ಈ ಕಡೆ ಅಂತಂದ್ರೆ. ಫುಲ್ಲು ಯಾವ ಕಡೆ ನೋಡಿದ್ರು ಫುಲ್ ಗ್ರೀನರಿನೇ ಇರುತ್ತೆ ನೋಡ್ರಿ. ಏನೋ ಒಂದು ರೀತಿ ರಿಲ್ಯಾಕ್ಸ್ ಫೀಲ್ ಕೊಡುತ್ತೆ ಅಂತಂದು ಹೇಳ್ಬೋದು. ಇವತ್ತು ಜಗಳ ಮಾಡ್ತಾರೆ ನೋಡ್ರಿ. 2 ದಿನ ಇವ್ರದ್ದು ಮತ್ತು 4 ತಿಂಗಳು 2 ದಿನ ಎಷ್ಟು ಆಡ್ತಾರೆ ಆಡ್ರಿ. ಚಪಾತಿ ಇಲ್ವಲ್ಲ ಇದರಲ್ಲಿ? ಹಾಂ ಓಕೆ. ಸೊ ಬರೀ ಫ್ರೆಂಡ್ಸ್ ಈಗ ಊಟ ಮಾಡೋಣ ಅಂತ. ಚಪಾತಿ ತಿಂತೀನಿ ಆಯ್ತಾ? ತಿಂತೀವಿ.
ಹಸುವಾಗಿತ್ತು, ಊಟ ಮಾಡ್ಕೊಂಡು ನೆಕ್ಸ್ಟ್ ಬಸ್ಸಿಗೆ ಹೋದ್ರಾಯ್ತು ಅಂಥೇಳಿ ಈಗ ಇಲ್ಲೇ ಹೋಗೋದ್ರಾಗನ ಹೋಟೆಲ್ ಇತ್ತು. ಸೊ ಈಗ ನೋಡ್ರಿ ಊಟ ಮಾಡೋಕ್ಕಂತೀವಿ. ಹಸ್ಬೆಂಡ್ ಸಿಂಪಲ್ ಜಸ್ಟ್ ಬರೀ ಅನ್ನ ಸಾಂಬಾರು ತೊಗೊಂಡ್ರು. ಸೊ ನಾನು ಅನ್ವಿತಾ ಚಪಾತಿ ಮತ್ತು ರೈಸ್ ತೊಗೊಂಡ್ವಿ ನೋಡ್ರಿ. ಪಲ್ಯ ಸಾಂಬಾರೆಲ್ಲ ಅಷ್ಟು ಕಷ್ಟ. ಸೊ ಈಗ ಅಂತ ಅಲ್ಲ, ಯಾವಾಗೂ ಅಷ್ಟೇ ಈ ಸೈಡ್ ಒಟ್ಟ ಪಲ್ಯ ಆಗಲಿ ಸಾಂಬಾರಾಗಲಿ ಅಷ್ಟು ಕಷ್ಟ ಇರುತ್ತೆ ನೋಡ್ರಿ. ಅಂಥ ಹೆವಿ ಹಿಂಗೆ ಮಸಾಲ ಇರೋದಾಗಲಿ ಹಿಂಗೆ ತುಂಬ ಖಾರ ಉಪ್ಪು ಇರೋದಾಗಲಿ ಇರೋದಿಲ್ಲ. ನಾನು ಕೇಳ್ಪಟ್ಟಂಗೆ ಈ ಸೈಡು ಕೊಬ್ಬರಿ ಎಣ್ಣೆ ಹಾಕಿ ಒಗ್ಗರಣೆ ಕೊಡ್ತಾರ ಅಡುಗೆಗೆ ಅಂತ ಕೇಳ್ಪಟ್ಟೀನಿ. ಸೊ ನಮ್ಮ ಕಡೆ ಎಲ್ಲ ಒಳ್ಳೆಣ್ಣೆ ಅದ ಸೂರ್ಯಕಾಂತಿ ಕಡಲೆ ಎಣ್ಣೆ, ಸೊ ಅದು ಶೇಂಗಾ ಎಣ್ಣೆ ಹಿಂಗೆ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾರೆ ಅಂತಂದು ಕೇಳೀನಿ, ಗೊತ್ತಿಲ್ಲ. ಸೊ ನಮ್ಮ ಕಡೆ ಅಡುಗೆ ತಿಂದು ರೂಢಿಯಾಗಿರುತ್ತಲ್ಲ, ಸೊ ಸಡನ್ನಾಗಿ ಈ ಸೈಡ್ ಅಡುಗೆ ತಿನ್ನೋವಾಗ ಅಷ್ಟು ಲೈಕ್ ಆಗಲ್ಲ. ಬಟ್ ಏನು ಮಾಡೋದು, ಅನಿವಾರ್ಯ, ತಿನ್ನೋಕಬೇಕು, ಹಸುವಾಗಿರುತ್ತೆ. ಸೊ ಸ್ವಲ್ಪ ಸಾಂಬಾರು ಪರವಾಗಿದ್ದಿಲ್ಲ ಈ ಸಲ. ಲಾಸ್ಟ್ ಟೈಮ್ ಅಂದಾಗ ಅಷ್ಟು ಚೆನ್ನಾಗಿರಲಿಲ್ಲ. ಲಾಸ್ಟ್ ಟೈಮ್ ಇಲ್ಲೇ ಉಂಡಿದ್ವಿನೋ ಅಂತಂದು ಕಾಣುತ್ತೆ. ಅದು ಇದೇ ಟೈಮಿಗೆ ಬಂದಿದ್ವಿ. ಬಸ್ ಸ್ಟಾಪಿಗೆ ಹೋಗ್ತೀವಿ ಊಟ ಮಾಡಿಕೊಂಡು, ಒಟ್ಟು ಬಸ್ಸ ಬರಲಿಲ್ಲ. ಆ್ಯಕ್ಚುಲಿ ಅದು ಮೇನ್ ಬಸ್ ಸ್ಟಾಪೂ ಅಲ್ಲ, ಹಂಗೆ ರೋಡ್ ಮೇಲೆ ಹಂಗೆ ಸ್ಟಾಪ್ ಮಾಡಿ ಇಲ್ಲೇ ಬರ್ತಾವೆ ಬಸ್ ಅಂತಂದು ಇಳಿಸ್ಬಿಟ್ಟು ಹೋಗ್ಬಿಟ್ರು. ಹೆಚ್ಚು ಕಮ್ಮಿ ಒಂದು 3 ತಾಸು ವೇಟ್ ಮಾಡಿದ್ವಿ, ಬಸ್ಸ ಬರಲಿಲ್ಲ. ಮತ್ತು ಅಲ್ಲಿ ಕೇಳಿ ವಿಚಾರಿಸಿದಾಗ ಬಸ್ ಸ್ಟಾಪಿಗೆ ಹೋಗ್ರಿ ಅಲ್ಲಿ ಬರ್ತಾವೆ ನೋಡ್ರಿ ಅಂದರು. ಅಲ್ಲಿ 12:15 ಆದರೂ ಬಸ್ಸ ಬರಲಿಲ್ಲ. ಒಂದು 12 ಗಂಟೆಗೇನೋ ಒಂದು ಬಸ್ ಬಂತು. ಅದು ಅಲ್ಲ ಅಂತಂದು ಅದು ಎಷ್ಟು ಕಷ್ಟಪಟ್ಟು ಬಸ್ ಹತ್ತಿದ್ವಿ. ಎಲ್ಲ ಲಗೇಜ್ ಎಲ್ಲ ತೊಗೊಂಡು ಇದು ಹೋಗಲ್ರಿ ಅಂತಂದು ಹೇಳಿದ್ರು. ಮತ್ತು ಎಲ್ಲ ಫುಲ್ ಮುಂದೆ ಹೋಗ್ಬಿಟ್ಟೆ. ನೋಡಿದ್ರೆ ಕಾಲು ಇಡೋಕ್ಕೂ ಜಾಗ ಇಲ್ಲ. ಕಷ್ಟಪಟ್ಟು ಹತ್ತಿದ್ವಿ ಮತ್ತು ಕಷ್ಟಪಟ್ಟು ಇಳಿದ್ವಿ. ಆನಂತರ ಒಂದು 12:30 ಹಿಂಗೆ ಬಸ್ ಬಂತು. ಮತ್ತು ಅನ್ವಿತನ ಹಾಸ್ಟೆಲಿಗೆ ಬರೋರಾಗ ಟೈಮು 2 ಗಂಟೆ ಆಗಿತ್ತು ನೋಡ್ರಿ. ಅದು ಒಂದು ಆಟೋ ಇಲ್ಲ ಏನಿಲ್ಲ. ಅನ್ವಿತನ ಹಾಸ್ಟೆಲಿಗೆ ಬರೋಕೆ ಇನ್ನೇನು ಮಾಡೋದಪ್ಪ ಅಂತೇಳಿ ದೇವ್ರನ್ನ ನೆನೆಸ್ಕೊತ ಇರುವಾಗ ಒಂದು ಪೊಲೀಸ್ ವ್ಯಾನ್ ಬಂತು, ಕಾರು. ಸೊ ಹಿಂಗೆ ಅಂತಂದು ಹೇಳಿದ್ವಿ ನಾವು. ಸೊ ಅವರ ಹಾಸ್ಟೆಲ್ವರೆಗೂ ಬಂದು ಡ್ರಾಪ್ ಮಾಡಿದ್ರು ನೋಡ್ರಿ ಪೊಲೀಸವರು. ಸೊ ಅವ್ರಿಗಂತೂ ಥ್ಯಾಂಕ್ಸ್ಫುಲ್ ಆಗಿ ಇರ್ತೀವಿ. ಹೇಳಬೇಕು ಅಂತಂದ್ರೆ ದುಡ್ಡು ಕೊಟ್ಟರು ತೊಗೊಲಿಲ್ಲ ಅವರು ಪೊಲೀಸರು. ಎಷ್ಟು ಫೋರ್ಸ್ ಮಾಡಿದ್ರು ತೊಗೊಲಿಲ್ಲ. ಯಾಕಂತಂದ್ರೆ ಈಗ ಆಟೋಕ್ಕೆ ಹೋಗಿದ್ವಿ ಅಂತಂದ್ರೆ ಅವ್ರಿಗೆ ಹೆಂಗೆ ನಾವು ಅಮೌಂಟ್ ಕೊಡ್ತಿದ್ವಿ. ಸೊ ಅದೇ ಥರ ಮತ್ತು ನಮಗೋಸ್ಕರ ಬಂದು ಅದು ಡ್ರಾಪ್ ಮಾಡಿರಲ್ಲ, ಅದು ಹಾಸ್ಟೆಲ್ವರೆಗೂ ಅಂತೇಳಿ. ಸೊ ಕೊಡೋಕೆ ಹೋದ್ವಿ, ಅವ್ರೇನು ತೊಗೊಲಿಲ್ಲ. ಇಲ್ಲ ಪರವಾಗಿಲ್ಲ ಅಂತಂದು ಹೇಳಿ ಹೋದರು. ಸೊ ಇನ್ನು ನಾವು ಬರೋ ಟೈಮಿಂಗ್ ಇನ್ನು ಚೇಂಜ್ ಮಾಡಬೇಕು. ಇದು 2ನೇ ಸಲ ಆಗಕ್ಕಂತಿರೋದು. ಲಾಸ್ಟ್ ಟೈಮು ಹಿಂಗೆ ಒಂದು ಆಟೋ ಇತ್ತು ಬಿಡ್ರಿ, ಹೆಂಗೋ ಬಂದ್ವಿ. ಈ ಸಲ ಅಂಕರ್ ಒಂದು ಆಟೋ ಇರಲಿಲ್ಲ. ಸೊ ಅವಾಗ ಇನ್ನೂ 3 ಗಂಟೆಗೆ ಬಂದಿದ್ವಿ. ಸೊ ಈ ಸಲ ಇನ್ನೂ 2 ಗಂಟೆಗಾದರೂ ಬಂದೀವಿ. ಅದು ರಾತ್ರಿ 2 ಗಂಟೆ 3 ಗಂಟೆ. ಸೊ ಇದು 2ನೇ ಸಲ ಆಗಕ್ಕಂತಿರೋದು. ತುಂಬ ಪ್ರಾಬ್ಲಮ್ ಆಯಿತು ಅಂತಂದು ಹೇಳ್ಬೋದು. ಸೊ ನೋಡೋಣ ನೆಕ್ಸ್ಟ್ ಟೈಮ್ ಹೆಂಗೆ ಹೋಗೋದಾಗತ್ತಾ ಅಂಥೇಳಿ. ಸೊ ಹಾಸ್ಟೆಲ್ ರೂಮ್ಗಂತೂ ಬಂದ್ವಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ಡೇ ವ್ಲಾಗ್ ಇರುತ್ತೆ ಆಗಿತ್ತು ನೋಡ್ರಿ. ಐ ಹೋಪ್ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗ್ತೀನಿ. ಬಾಯ್.